ಸರ್ ಕನಿಷ್ಠ ಪಕ್ಷ ನಾವು ಅರ್ಧ ಗಂಟೆ ಬೇಯಿಸ್ತೀವಲ್ವಾ ಸರ್, ನಾವು ಅರ್ಧ ಗಂಟೆ ಬೇಯಿಸ್ತೀವಿ ನಾವು. ಆಗ ಏನಾಗುತ್ತೆ, ವಾಟ್ ಇಸ್ ದ ಫೇಟ್ ಆಫ್ ದ ಪ್ಲಾಸ್ಟಿಕ್? ಕರ್ಗೋಗ್ಬೇಕು ಅದು. ಇಟ್ ವಿಲ್ ನಾಟ್ ರಿಮೈನ್ ಆಸ್ ಎ ರೈಸ್. Plastic, if you boil plastic, if it is a low grade, it will remain as it is. If you burn, only then it will melt. You need higher degree of temperature. ನೀವು ಅದನ್ನ ಬೇಯೋದಿಲ್ಲ, ನೀವು ಸುಟ್ರೆ ಅದನ್ನ ಕರಗಬಹುದು. ಬೇಯೋದಿಲ್ಲ, ಬೇಯೋದಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಬೇಯೋದಿಲ್ಲ, ಬೇಯಿಸಿದ್ರೆ ಪ್ಲಾಸ್ಟಿಕ್ ಉಳ್ಕೊಳತ್ತಾ ಜಯರಾಮ್ ಜಿ? ಅದು ಉಳ್ಕೊಳ್ಳಲ್ಲ ಸರ್, ಉಳ್ಕೊಳ್ಳುತ್ತೆ ಹಂಗೇನೆ. ಬಟ್ ಅದು ಯಾರ ಪೇಷಂಟ್ ಕೊಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಾಯ್ಲ್ ಮಾಡಿ ಕೊಡುವಂತೀವಲ್ಲ, ಹೊಸದಂಗ ಆಗ್ಬಿಡ್ತದೆ ಸರ್. ಇದು ಮಾಮೂಲಿ ಇಟ್ಟು ಅದು ಹಂಗಾಗ್ಬಿಡ್ತದೆ. ಇದು ಇಲ್ಲ ಸರ್, ನನಗೆ ಡೌಟ್ ಬರುತ್ತೆ. ಮಾತನಾಡ್ತೀನಿ. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ, ನಂತರದಲ್ಲಿ ಚರ್ಚೆ ಮುಂದುವರಿಯುತ್ತೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲಲ್ಲೇ ರಣಭಯಂಕರ ಬರಗಾಲ. ಹಾವೇರಿಯ 66 ಹಳ್ಳಿಗಳಲ್ಲಿ ಹನಿ ನೀರು ಸಿಗದೆ ಜನರು ವಿಲವಿಲ. ಸೂರ್ಯನ ಕೋಪಕ್ಕೆ ಜೀವನದಿ ಬತ್ತಿ, ರಾಯಚೂರು ಕಂಗಾಲು. ಬಜೆಟ್ ಅಧಿವೇಶನದಲ್ಲಾದ್ರೂ ಕಣ್ತೆರೆಯುತ್ತಾ ಸಿದ್ದು ಸರ್ಕಾರ. ಬರ ಸಂಜೆ 7:30ಕ್ಕೆ. ನಿಮ್ಮ ನೆಚ್ಚಿನ ಬಿಟಿವಿ ಈಗ ಟಾಟಾ ಸ್ಕೈನಲ್ಲೂ ಲಭ್ಯ. ಟಾಟಾ ಸ್ಕೈ ಸಂಖ್ಯೆ 829ರಲ್ಲಿ ತಪ್ಪದೆ ಬಿಟಿವಿ ವೀಕ್ಷಿಸಿ. ಆನಿವರ್ಸರಿ ಆಗ್ಲಿ, ಬರ್ಡೇ ಆಗ್ಲಿ, ನಿಮ್ಗಂತೂ ಒಂದು ನೆನಪಿರಲ್ಲ, ಯಾವಾಗ್ಲೂ ಮರ್ತು ಹೋಗ್ತೀರಾ. ನಾನಿವತ್ತು ಮರೆಯಲ್ಲ. Happy birthday. Send my gift, delivering emotions. ಅಟ್ಟಿಕಾ ಗೋಲ್ಡ್ ಕಂಪನಿ ಐಎಸ್ಒ ಹೊಂದಿರುವ ಕಂಪನಿ. ಅಡವಿಟ್ಟ ಅಥವಾ ಹರಾಜುಗೊಳ್ಳುತ್ತಿರುವ ನಿಮ್ಮ ಚಿನ್ನವನ್ನು ಬಿಡಿಸಲು ಹಣ ನೀಡುವ ಕಂಪನಿ. ಚಿನ್ನವನ್ನು ಕೊಳ್ಳುವ ವ್ಯವಹಾರದಲ್ಲಿ ಯಶಸ್ವಿಯಾಗಿ 2 ವರ್ಷ ಪೂರೈಸಿರುವ ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದೇ ದೂರವಾಣಿ ಸಂಖ್ಯೆ 8803000300. Anytime water. Highly purified water with fully imported plant and machinery. Anytime water, drop to drop satisfaction. TGS ಪ್ರಸ್ತುತಪಡಿಸುತ್ತಿರುವ TGS Amsterdam semi automated homes 2 BHK at 33 lakhs 3 BHK at 45 lakhs. TGS Amsterdam Mysore Road. Contact 7022970629. Anytime water. Highly purified water with fully imported plant and machinery. Anytime water, drop to drop satisfaction. ಇನ್ನು ಬಂದಿಲ್ವಾ? ಓ ದೇವ್ರೆ, ಈಗ ಪೂಜೆ ಹೇಗ್ ಮಾಡ್ಲಿ? ಪೂಜಾರಿಯಲ್ಲಿ ಪೂಜಾರಿನೇನು ಬಂದಿಲ್ಲ. ಓ ದೇವ್ರೆ, ಈಗ ಪೂಜೆ ಹೇಗ್ ಮಾಡೋದು? ನಾರಾಯಣ ನಾರಾಯಣ. ಹೂಗಳಿಲ್ಲವೇ? ಪಂಡಿತರಿಲ್ಲವೇ? dailypooja.com ಅಲ್ಲಿ ಎಲ್ಲವೂ ಸಿಗುತ್ತೆ. dailypooja.com ಭಕ್ತಿ ಅನ್ಲಿಮಿಟೆಡ್. ವೆಲ್ಕಮ್ ಬ್ಯಾಕ್. ಈ ಬ್ರೇಕ್ ನ ನಡುವೆ ಒಂದು ವಿಚಾರ ಇಲ್ಲಿ ಗಮನಿಸ್ತಾ ಇದ್ವಿ. ಈ ಚೈನಾದಲ್ಲಿ ಉಚಾಂಗ್ ರೈಸ್ ಅಂತ ಒಂದು ಬಹಳ ಫೇಮಸ್, ನಮ್ಮಲ್ಲಿ ಬಾಸ್ಮತಿ ರೈಸು ಅಂತೀವಲ್ಲ ಆ ತರದ್ದು ಉಚಾಂಗ್ ಅಂತ
ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ರೈಸ್, ಬಹಳ ಫೇಮಸ್ ಕಂಪನಿ ಅಂತೆ ಅದು ಉಚಾಂಗ್ ಅನ್ನೋದು. ಆ ಉಚಾಂಗ್ ರೈಸ್ ಅನ್ನ ಒಬ್ಬ ಅಂಡರ್ ಕವರ್ ಏಜೆಂಟ್ ಹೋಗಿ ಪರಿಶೀಲನೆ ಮಾಡಿದಾಗ ಆತನಿಗೆ ಅದರಲ್ಲಿ 1 kgಯಲ್ಲಿ ಒಂದು 100 ಗ್ರಾಮ್ನಷ್ಟು ಅಥವಾ 200 ಗ್ರಾಮ್ನಷ್ಟು ಪ್ಲಾಸ್ಟಿಕ್ ರೈಸ್ ಕಂಡು ಬಂತು. ಅಂದ್ರೆ ಒಬ್ಬ 4 ಸಲ ಊಟ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಅರ್ಧ kg ಪ್ಲಾಸ್ಟಿಕ್ ಆತನ ಹೊಟ್ಟೆಗೆ ಸೇರ್ಕೊಳ್ಳುತ್ತೆ ಅನ್ನೋ ರೀತಿಯ ಮಾತುಗಳು. ಐ ಮೇ ಬಿ ಟೋಟ್ಲಿ ರಾಂಗ್. ನಾನು ಇಲ್ಲಿ ಒಂದು ನಿಮಿಷ ಸರ್ ಮುಗಿಸ್ಬಿಡ್ತೀನಿ ಸರ್. ಇಲ್ಲಿ ಏನ್ ಬರ್ದಿದ್ದಾರೆ ಒಬ್ರು, ಶಿ ಇಸ್ ಎ ವೆರಿ ಫೇಮಸ್ ಜರ್ನಲಿಸ್ಟ್, ಅವ್ರ ಹೆಸರನ್ನು ಹೇಳ್ಬಿಡ್ತೀನಿ ನಾನು ನಿಮಗೆ. ಅವರು ಬರ್ದಿರೋದು ಆಯ್ತಾ, ವೈಟ್ ಉಡೋಟೋಪಾ ಅಂತ ಅವ್ರ ಹೆಸರು. ಶಿ ಹ್ಯಾಸ್ ರಿಟನ್ ಇಟ್. ಓಕೆ, ಶಿ ಇಸ್ ಎ ಫೇಮಸ್ ಜರ್ನಲಿಸ್ಟ್ ಇನ್ ಚೈನಾ. ಸೊ ಇಂಥ ಆರೋಪಗಳು ಖಂಡಿತವಾಗ್ಲೂ ಇರುವಾಗ ನೀವು ಹೇಳ್ತೀರಿ ಇಲ್ಲ ಬೇರೆ ಬೇರೆ ಫುಡ್ ವೇಸ್ಟೇಜ್ಗಳಿಂದ ಕೂಡ ಮಾಡಿರಬಹುದಾದ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತೀರಿ. ಈಗ ಫುಡ್ ವೇಸ್ಟೇಜ್ ಇಂದಾನೇ ಮಾಡಿರ್ಲಿ ಆಯ್ತು ಅಂತ ಒಪ್ಕೊಳ್ಳೋಣ, ಯಾಕೆ ಮಾಡ್ತಾರೆ ಸಾಮಾನ್ಯ? ನಾನು ತಮಾಷೆಗೆ ಹೇಳ್ತೀನಿ, ಪ್ಲಾಸ್ಟಿಕ್ ಅಕ್ಕಿ ತಿಂದ್ರೆ ಹಿಂದ್ಗಡೆ ಪೈಪ್ ಬರ್ಬೇಕಾಗಿತ್ತು ಇಷ್ಟೊತ್ತಿಗೆ. ಹೇಳಿದ್ರೆ ಆಯ್ತಾ, ನಮಗಿರೋ ಪೈಪ್ಗಳೇ ಜಾಸ್ತಿ ಇದಾವೆ ಸರ್. ಬಿಡಿ, ಲೆಟ್ಸ್ ಬಿ ಸೀರಿಯಸ್. ಈಗ ಒಂದ್ ವಿಷಯ, ಫುಡ್ ವೇಸ್ಟೇಜ್ ಇಂದ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ನೀವು ಹೇಳ್ದಂಗೆ ಸ್ಟಾರ್ಚು ಮತ್ತು ಮಗ್ದೊಂದು ಕಾರ್ನು ರೈಸ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ನೋಡಿ, ಈಗ ನಿಮ್ಗೆ ನೂಡಲ್ಸ್ ಮಾಡ್ತೀರಾ, ನೀವು ನೂಡಲ್ಸ್ ಮಾಡಕ್ಕೆ ಏನೆಲ್ಲ ಹಾಕ್ಬೋದು? ಗೋಧಿ ಹಾಕ್ಬೋದು, ಅಕ್ಕಿ ಹಾಕ್ಬೋದು, ಬೇಳೆ ಹಾಕ್ಬೋದು, ಏನೇನೋ ಹಾಕ್ಬೋದು. ಹಾಕ್ಬಿಟ್ಟು ಅದಕ್ಕೊಂದು ಶೇಪ್ ಕೊಟ್ಟು ಸೈಜ್ ಕೊಟ್ಟು ತಂದು ಹೊರಗಡೆ ತರ್ತೀರಾ. ಅದೇ ರೀತಿಯಾಗಿ ನೀವು ಫುಡ್ ವೇಸ್ಟ್ ಅನ್ನ ಎಕ್ಸ್ಟ್ರೂಷನ್ ಟೆಕ್ನಾಲಜಿ ಇವತ್ತು ಇದೆ. ನಿಮ್ಗೆ ಅದನ್ನ ಯಾವ ಡಿಗ್ರಿ ಹೇಗೆ ಮಾಡ್ಬೇಕು ಅಂತ ಮಾಡ್ಬಿಟ್ಟು ಡೈಯಲ್ಲಿ ಮಾಡಿದ್ರೆ ಹೊರಗಡೆ ಬರ್ತದೆ. ನಾವು ನೂಡಲ್ಸ್ ಅನ್ನ ಭೂಮಿಲಿ ಬೆಳೆಯಲ್ಲ ಸರ್. ನೋಡಿ, ಅಕ್ಕಿ ಬೆಳಿತೀವಿ, ಭತ್ತ ಬೆಳಿತೀವಿ ಸರ್ ನಾವು. ಇದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಯಾಕೆ ಅದನ್ನ ಇಟ್ಟಿದ್ದಾರೆ? ಎಕ್ಸೆಪ್ಟ್ ವರ್ಲ್ಡ್ ವೈಡ್ ಇವತ್ತು ನಿಮಗೆ ಎಕ್ಸ್ಟ್ರೂಷನ್ ಟೆಕ್ನಾಲಜಿಯಲ್ಲಿ ವೇಸ್ಟ್ ಟು ವೆಲ್ತ್